ಒಂದು ದಟ್ಟವಾದ ಕಾಡಿನಲ್ಲಿ ಚಿಂತು ಎಂಬ ಬುದ್ಧಿವಂತ ಮೇಕೆ ಮರಿಯಿತ್ತು. ಚಿಂತು ಆಟವಾಡುವುದನ್ನು ತುಂಬಾ ಇಷ್ಟಪಡುತ್ತಿತ್ತು. ಆದರೆ ಅದರ ತಾಯಿ ಯಾವಾಗಲೂ ಚಿಂತು ಎಚ್ಚರದಿಂದಿರು, ಕಾಡಿನ ತುಂಬೆಲ್ಲ ದುಷ್ಟ ತೋಳ ಸುತ್ತುತ್ತಿದೆ ಎಂದು ಎಚ್ಚರಿಸುತ್ತವಿರುತ್ತಿತ್ತು. ಒಂದು ದಿನ ಚಿಂತು ಹೊಳೆಯುವ ಹೂವುಗಳನ್ನು ನೋಡುತ್ತಾ ತಾಯಿಯ ಮಾತನ್ನು ಮರೆತು ಕಾಡಿನೊಳಗೆ ಆಳಕ್ಕೆ ಹೋಗಿಬಿಟ್ಟಿತು. ಅಲ್ಲೇ ಪೊದೆಗಳ ಹಿಂದೆ ಕುಳಿತಿದ್ದ ದೊಡ್ಡ ಕಂದು ಬಣ್ಣದ ತೋಳವು ಅದನ್ನು ನೋಡಿತು. ಆಹಾ, ಇವತ್ತು ನನಗೆ ರುಚಿಯಾದ ಊಟ ಸಿಕ್ಕಿತು ಎಂದು ಅಂದುಕೊಂಡು ನಿಧಾನವಾಗಿ ಮೇಕೆ ಮರಿಯ ಕಡೆಗೆ ಸಾಗಿತು. ತೋಳವನ್ನು ನೋಡಿ ಚಿಂತು ಭಯದಿಂದ ನಡುಗಿತು. ಆದರೆ ತಕ್ಷಣವೇ ಧೈರ್ಯವನ್ನು ತುಂಬಿಕೊಂಡು ಒಂದು ಉಪಾಯವನ್ನು ಮಾಡಿತು. ತೋಳ ಮಾಮ, ನಾನು ಸಾಯುವ ಮೊದಲು ಒಂದು ಆಸೆ ಇದೆ. ನಾನು ಹಾಡುತ್ತಾ ನೃತ್ಯ ಮಾಡಬೇಕು. ದಯವಿಟ್ಟು ನನ್ನ ಕುತ್ತಿಗೆಗೆ ಕಟ್ಟಿರುವ ಈ ಸಣ್ಣ ಗಂಟೆಯನ್ನು ಜೋರಾಗಿ ಬಾರಿಸು ಎಂದು ಬೇಡಿಕೊಂಡಿತು. ತೋಳವು ಮೇಕೆ ಮರಿಯ ಮಾತು ಕೇಳಿ ನಕ್ಕಿತು. ನಿನ್ನ ಕೊನೆಯ ಆಸೆಯನ್ನು ಪೂರೈಸುತ್ತೇನೆ, ಹಾಡು ಎಂದು ಹೇಳಿ ಗಂಟೆಯನ್ನು ತಟ್ಟಲು ಶುರು ಮಾಡಿತು. ಆ ಗಂಟೆಯ ಸದ್ದು ಕಾಡಿನಾದ್ಯಂತ ಜೋರಾಗಿ ಕೇಳಿಸಿತು. ಚಿಂತುವಿನ ತಾಯಿ ಮತ್ತು ಬೇರೆ ಮೇಕೆಗಳು ಆ ಗಂಟೆಯ ಶಬ್ದವನ್ನು ಕೇಳಿ ಅಪಾಯದಲ್ಲಿದೆ ಎಂದು ತಿಳಿದು ಅಲ್ಲಿಗೆ ಓಡಿ ಬಂದವು. ಅಷ್ಟೊಂದು ಮೇಕೆಗಳನ್ನು ಒಟ್ಟಿಗೆ ನೋಡಿ ಹೆದರಿದ ತೋಳವು ತನ್ನ ಊಟವನ್ನು ಬಿಟ್ಟು ಬಾಲ ಮುದುರಿಕೊಂಡು ಕಾಡಿನೊಳಗೆ ಓಡಿಹೋಯಿತು. ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಚಿಂತು ತನ್ನ ಜೀವವನ್ನು ಉಳಿಸಿಕೊಂಡಿತು.